ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಟ್ ಏನೋ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟು. ನಾನು ಸ್ವಲ್ಪ ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿದೆ, ಬಟ್ ಇಷ್ಟು ಬೇಗ ಇದು ಅನ್ಬ್ಯಾನ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬ್ಯಾನ್ ಆಗಿದ್ದಾರೆ 3 ಜನ ಅಫ್ಘಾನಿಸ್ತಾನಿ ಕ್ರಿಕೆಟರು IPL ಆಡೋದ್ರಿಂದ, ಜೊತೆಗೆ ಯಾವುದೇ ಫ್ರಾಂಚೈಸಿ ಕ್ರಿಕೆಟ್ನ ಆಡೋದ್ರಿಂದ ಬ್ಯಾನ್ ಆಗಿದ್ದಾರೆ. ಅಫ್ಘಾನಿಸ್ತಾನ್ ಕ್ರಿಕೆಟ್ ಬೋರ್ಡು NOCನ ಕೊಡಲ್ಲ ಅಂತ ಹೇಳ್ಬಿಟ್ಟಿದೆ ಅಂತ ನಾನೇ ನಿಮ್ಗೆ ಹೇಳಿದ್ದೆ. ಸೊ ಇವಾಗ ಟಕಾರ ನನಗೆ ಆ ಒಂದು ಬ್ಯಾನ್ ಏನಿತ್ತು ಅದನ್ನ ಎತ್ತಿದಾರಂತೆ ಅಫ್ಘಾನಿಸ್ತಾನ್ ಕ್ರಿಕೆಟ್ ಬೋರ್ಡ್ ಅವರು. ಅಲ್ಲಾಗರು ಬ್ಯಾನ್ ಅಟ್ಲೀಸ್ಟ್ ಮಾಡಂಗಿದ್ರೆ ಅದಕ್ಕೊಂದು ತೂಕ ಗೀಕ ಏನಾರು ಇರುತ್ತೆ ಅಂತ ಅನ್ಕೊಂಡಿದ್ವಿ ನಾವು. ಈ ತರ ತೂಕನೇ ಹೇಳ್ದಿರೋ ತರ ಬ್ಯಾನ್ ಮಾಡ್ತಾರೆ, ಈ ತರ ತೂಕನೇ ಹೇಳ್ದಿರೋ ತರ ಮಾತಾಡ್ತಾರೆ ಅಫ್ಘಾನಿಸ್ತಾನ್ ಬೋರ್ಡು ಅಂತ ನಮಗೆ ಗೊತ್ತಿಲ್ಲ. ನಥಿಂಗ್ ಅಗೇನ್ಸ್ಟ್ ನವೀನ್ ಉಲ್ಲಕ್ಕೂ ಅವ್ರು ಆಡಬಾರ್ದು ಅಂತಲ್ಲ. ನವೀನ್ ಉಲ್ಲಕ್ಕೂ, ಫಜಲ್ ಫಾರೂಕಿ ಜೊತೆಗೆ ಮುಜೀಬುರ್ ರೆಹಮಾನ್ ಈ 3 ಜನ ಬ್ಯಾನ್ ಆಗಿದ್ದವರು ಯಾವುದೋ ಫ್ರಾಂಚೈಸಿ ಕ್ರಿಕೆಟ್ನ ಆಡಬಾರ್ದು ಅಂತ. ರೀಸನ್ ಬಿಹೈಂಡ್ ಇಟ್ ಸಿಂಪಲ್ಲು ಹೇಳಿದ್ರು, ನಾನೇನೇ ಹೇಳಿದ್ದೆ. ಅವರು ನ್ಯಾಷನಲ್ ಸೈಡ್ಗೆ ಆಡೋದನ್ನ ಅಪೋಸ್ ಮಾಡೋದ್ರಂತೆ. ನಾನು ನ್ಯಾಷನಲ್ ಸೈಡ್ಗೆ ಆಡೋದಿಲ್ಲ ಗುರು, ನಾನು ಫ್ರಾಂಚೈಸ್ ಕ್ರಿಕೆಟ್ನ ಆಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅವರು ಮಾಡಿದ್ರಿಂದ ಇವರು ಬ್ಯಾನ್ ಮಾಡಿದ್ದೀವಿ, NOC ಕೊಡಲ್ಲ ನಾವು ಯಾವುದೋ ಫ್ರಾಂಚೈಸಿ ಕ್ರಿಕೆಟ್ಗೆ ಅಂತ ಹೇಳ್ಬಿಟ್ಟಿದ್ರಂತೆ. ಸೊ ಇವಾಗ ಬರ್ತಾ ಇದೆ ಅಪ್ಡೇಟು, ಆ ಬ್ಯಾನ್ನ ಎತ್ತಿದಾರಂತೆ. ಇವಾಗ ಅವರು ಫ್ರಾಂಚೈಸಿ ಕ್ರಿಕೆಟ್ನೆಲ್ಲ ಆಡ್ಬೋದಂತೆ. ಅಂದರೆ ಅವರೊಂದು ಅಡ್ಜಸ್ಟ್ಮೆಂಟ್ಗೆ ಬಂದಿದ್ರಂತ ಕಾಣಿಸುತ್ತೆ. ಫಜಲ್ ಫಾರೂಕಿ, ನವೀನ್ ಉಲ್ಲಕ್ಕೂ ಜೊತೆಗೆ ಮುಜೀಬುರ್ ರೆಹಮಾನು ಒಂದು ಕಮಿಟ್ಮೆಂಟ್ಗೆ ಬಂದಿದ್ರಂತ ಕಾಣಿಸುತ್ತೆ. ಇಲ್ಲ ಗುರು, ನೀವು ಯಾವಾಗ ಕರಿತೀರೋ ಅವಾಗ ಬಂದ್ಬಿಟ್ಟು ಆಡ್ತೀವಿ, ನಮಗೆ NOCನ ಕೊಟ್ಬಿಟ್ರಿ ಶಿಸ್ತಾಗಿ, ಈ ಥರ ಬ್ಯಾನು ಗೀನು ಎಲ್ಲ ಬೇಡ ಅಂತ ಹೇಳಿದ್ರೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಸದ್ಯದ ಮಟ್ಟಿಗೆ ಈ ಬ್ಯಾನ್ ಅಂತ ಏನು ಅನೌನ್ಸ್ ಆಯಿತು ಅವಾಗ ಇವರು ಆಕ್ಚುಲಿ ಮುಜೀಬುರ್ ರೆಹಮಾನ್ ಅವರು ಮೆಲ್ಬೋರ್ನ್ ರೈನ್ಗೇಟ್ಸ್ಗೆ ಆಡ್ತಾ ಇದ್ರು. ಅಲ್ಲಿಂದ ಪ್ಲೇಯಿಂಗ್ ಲೆವೆಲ್ನಿಂದ ಟಕಾರ್ನಾಗೆ ಕಿತ್ತಾಕ್ಬಿಟ್ರು ಅವ್ರನ್ನ. ನೀನು ಹೋಗುಗುರು, ನೀನು ಬ್ಯಾನ್ ಆಗಿದೆ, ಬ್ಯಾನ್ ಮಾಡಿದ್ರಂತೆ, NOC ಕೊಡೋದಿಲ್ವಂತೆ ನಿನಗೆ, ಏನಕ್ಕೆ ಬಂದಿದೆ ಮತ್ತೆ ಎಲ್ಲ ಆಡೋದಕ್ಕೆ ಅಂತ ಟಕಾರ್ನಾಗೆ ಪ್ಲೇಯಿಂಗ್ ಲೆವೆಲ್ನಿಂದ ಕಿತ್ತಾಕ್ಬಿಟ್ರು. ಸೊ ಅಲ್ಲಿ ಕಿತ್ತಾಕ್ತಾ ಇದ್ದಂಗೆ ಇಲ್ಲೊಂದು ಪ್ರೆಷರ್ ಅಂತೂ ಹೋಗಿರುತ್ತೆ. ಮುಜೀಬುರ್ ರೆಹಮಾನ್ ಅವರು ಅಫ್ಘಾನಿಸ್ತಾನ್ ಬೋರ್ಡಿಗೆ ಅಪ್ರೋಚ್ ಪ್ರಾಬ್ಲಮ್ ಮಾಡಿರ್ಬೋದು. ಸೊ ಇವರು ಅಪ್ರೋಚ್ ಮಾಡಿದ್ರಿಂದ ಒಂದು ಕಮಿಟ್ಮೆಂಟ್ಗೆ ಬಂದಿದ್ದಾರೆ ಅಂತ ಕಾಣಿಸುತ್ತೆ. ನವೀನ್ ಉಲ್ಲಕ್ ಆಗಲಿ, ಮುಜೀಬ್ ಆಗಲಿ, ಎಲ್ಲರೂ ಆಗಲಿ, ಅಂದರೆ ಫಜಲ್ ಫಾರೂಕಿ 3 ಜನದ ಮೇಲೆ ಮಾತ್ರ ಬ್ಯಾನ್ ಆಗಿದ್ದು. ಸೊ ಕಮಿಟ್ಮೆಂಟಿಗೆ ಬಂದ್ಬಿಟ್ಟು ಮಾತಾಡ್ಕೊಂಡಿದ್ರೆ ಒಳಗಡೆ ಅಂತ ಅನ್ಸುತ್ತೆ. ಬಟ್ ನಮ್ಮ BCCI ತರ ಸ್ಟ್ರಿಕ್ಟ್ ಆಕ್ಷನ್ ಅಂತೂ ಅಫ್ಘಾನಿಸ್ತಾನ್ ಕ್ರಿಕೆಟ್ ಬೋರ್ಡ್ ಅಂತೂ ಖಂಡಿತ ತಗೊಳೋದಿಕ್ಕಂತೂ ಆಗೋದಿಲ್ಲ. ಯಾಕಂದ್ರೆ BCCI ಒಂದ್ಸಲ ನಿರ್ಧಾರ ಮಾಡ್ತಂದ್ರೆ ಅದು ಮುಗೀತು, 1 ವರ್ಷ ಬ್ಯಾನ್ 2 ವರ್ಷ ಬ್ಯಾನ್ ಅಂತ. ಈ ತರ ಮತ್ತೆ ವಾಪಸ್ ತಗೊಂಡ್ಬರೋವಂಥದ್ದೆಲ್ಲ ಏನೂ ಇಲ್ಲ ಸಿನಾರಿಯೋ. ಬಟ್ ಅಫ್ಘಾನಿಸ್ತಾನ್ ಕ್ರಿಕೆಟ್ ಬೋರ್ಡ್ 2 ವರ್ಷ ಬ್ಯಾನ್ ಅಂತ ಏನೋ ಹೇಳ್ಬಿಟ್ಟಿದ್ರು, ಬಟ್ ಇದನ್ನ ವಾಪಸ್ ತಗೊಂಡ್ಬಂದಿದ್ದಾರೆ, ಅವ್ರನ್ನ ಅನ್ಬ್ಯಾನ್ ಮಾಡಿದ್ದಾರೆ. ಇದೊಂಥರ ಯಾವುದೋ ಚೈನೀಸ್ ಅಪ್ಲಿಕೇಶನ್ ಬ್ಯಾನು ಅನ್ಬ್ಯಾನ್ ಆಗುತ್ತಲ್ಲ, ಆ ಥರ ಅಫ್ಘಾನಿಸ್ತಾನ್ ಕ್ರಿಕೆಟ್ ಬೋರ್ಡು ಬ್ಯಾನು ಅನ್ಬ್ಯಾನು ಮಾಡ್ತಾ ಇದೆ. ಈ ಬ್ಯಾನ್ಗೆ ಅರ್ಥ ಏನು ಅಂತ ಗೊತ್ತಿಲ್ಲ. 1 ತಿಂಗಳೊಳಗಡೆ ಇವರು ಅನ್ಬ್ಯಾನ್ ಆಗೋಗ್ಬಿಟ್ರು ಅಂತಂದ್ರೆ ಈ ಬ್ಯಾನ್ ಯಾವ ಖುಷಿಗೆ, ಯಾವ ಪುರುಷಾರ್ಥಕ್ಕೆ ಮಾಡೋರು ಅಂತ ಗೊತ್ತಿಲ್ಲ. ಓಕೆ ಮಗ, ಇದು ಅಫ್ಘಾನಿಸ್ತಾನ್ ಬೋರ್ಡ್ಗೆ 3 ಜನಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರ. ಅವರವರ ಸ್ಟ್ಯಾಂಡು, ಅವರವರ ಬೋರ್ಡ್ದು ಅವರವರೇ ತಗೊಬೇಕು. ನಾವು ಹೋಗ್ಬಿಟ್ಟು BCCI ಇಲ್ಲಿ ಇಂಟರ್ಫಿಯರ್ ಆಗ್ಬಿಟ್ಟು ಅವ್ರು ಏನಕ್ಕೆ ಬ್ಯಾನ್ ಮಾಡಿದೆ, ಏನಕ್ಕೆ ಅನ್ಬ್ಯಾನ್ ಮಾಡಿದ್ರೆ ಬ್ಯಾನ್ ಮಾಡಿ ಮತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಏನೋ ಮಾಡಿದರೆ ಇದೊಂಥರ ಕೋಳಿ ಜಗಳ ಇದ್ದಂಗೆ ಐತಿದ್ದು. ಸೀರಿಯಸ್ ಆ್ಯಕ್ಷನ್ ಅಂತೂ ಇಲ್ಲ ಅಂತ ಗೊತ್ತಾಯ್ತು. ಅಫ್ಘಾನಿಸ್ತಾನ್ ಬೋರ್ಡ್ ಏನೇ ಮಾಡಿದ್ರು ಸೀರಿಯಸ್ ಆಗಿ ಇರೋದಿಲ್ಲ ಅಂತ ಇದನ್ನ ನೋಡ್ಬಿಟ್ಟು ಅರ್ಥ ಮಾಡ್ಕೋಬೇಕು ಅಷ್ಟೇ. ನಾವೇನೋ ಅಮರಾಮರಿ ಮಾಡ್ಬಿಟ್ರು, ಹಂಗೆ ಮಾಡ್ಬಿಟ್ರು, ಹಿಂಗೆ ಮಾಡ್ಬಿಟ್ರು ಅಂತ ಫುಲ್ಲು ಬಿಲ್ಡಪ್ ಕೊಟ್ಬಿಟ್ಟಿದ್ದಾರೆ ನಿಮಗೆ. IPL ಇಂದ ಬ್ಯಾನ್, ಅದರಿಂದ ಬ್ಯಾನ್, ಇದರಿಂದ ಬ್ಯಾನ್ ಅಂತ. ಇವಾಗ ಏನು ನಿರ್ಣಯನ ತಗೊಂಡಿದ್ದಾರೆ ಇದರಿಂದ ಯಾರಿಗೂ ಕೂಡ ಅಫೆಕ್ಟ್ ಆಗೋದಿಲ್ಲ. ಈ 3 ಜನ ಏನು ಬ್ಯಾನ್ ಆಗಿದ್ರು, ನವೀನ್ ಉಲ್ಲಕ್ಕೂ IPL ಆಡ್ತಾರೆ, LSGಗೆ ಆಡ್ತಾರೆ, ಆಮೇಲೆ ಇವರು KKRಗೆ ಆಡ್ತಾರೆ ಮುಜೀಬುರ್ ರೆಹಮಾನ್ ಅವರು, ಆಮೇಲೆ ಫಜಲ್ ಫಾರೂಕಿ ಬಂದು SRHಗೆ ಆಡ್ತಾರೆ. ಯಾವುದೇ ರೀತಿಯ ಗೊಂದಲ ಇಲ್ಲ ಅಂತ ಅಫ್ಘಾನಿಸ್ತಾನ್ ಕ್ರಿಕೆಟ್ ಬೋರ್ಡ್ ಅವರು ಹೇಳ್ಬಿಟ್ಟಿದ್ದಾರೆ. ಸೊ ಆದ್ರಿಂದ ಇವರು IPL ಇಂದ ಬ್ಯಾನ್ ಆಗಿದ್ರು ಅನ್ನೋ ಥರ ಏನಿತ್ತು ಸಿನಾರಿಯೋ, ಇವಾಗ ಮತ್ತೆ ಅನ್ಬ್ಯಾನ್ ಆಗಿದ್ದಾರೆ. ಆದ್ರಿಂದ IPLಗೆ NOCನ ಕೊಡ್ತಾರಂತ ಅಫ್ಘಾನಿಸ್ತಾನ್ ಬೋರ್ಡು. ಯಾವುದೇ ವರಿ ಮಾಡುವಂಥ ಅಗತ್ಯತೆ ಇಲ್ಲ. ನವೀನ್ ಉಲ್ಲಕ್ ಅವ್ರನ್ನ ಮತ್ತೆ ನೋಡ್ಬೋದು ನಾವು. ನೋಡೋಣ ಈ ಸಲ ಜಗಳ ಪಗಳ ಮಾಡ್ಕೊಂತಾರ, ಬೇರೆ ಯಾರ ಜೊತೆಗಾದ್ರು ಅಂತ. ಕೊಹ್ಲಿ ಜೊತೆಗಂತೂ ಮಾಡ್ಕೊಳೋದಿಲ್ಲ, ಬೇರೆ ಯಾರ ಜೊತೆಗ ಕಿರಿಕ್ ಮಾಡ್ಕೊಂತಾರ ಅಂತ ಕಾದು ನೋಡ್ಬೇಕು. IPL ಆಡ್ತಾರೆ ಗುರು, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಯಾರು ಎದ್ರಕೊಳಕ್ ಹೋಗ್ಬಿಡಿ. ನನಗೆ ಕಾಮಿಡಿ ಅನ್ನಿಸ್ತಿದೆ ಅಫ್ಘಾನಿಸ್ತಾನ್ ಬೋರ್ಡ್ದು. ಏನಕ್ಕೆ ಬ್ಯಾನು, ಏನಕ್ಕೆ ಅನ್ಬ್ಯಾನು ಅಂತ ಸಿನಾರಿಯೋನೇ ಗೊತ್ತಾಗ್ತಿಲ್ಲ ನನಗೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ವಿಡಿಯೋ ಸರ್ ಲೈಕ್ ಮಾಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.